ನಾನು ಈ ಹಿಂದೆ ಮಾಡಿದಂತ ಕನ್ನಡದ ನಿಂತು ಹೋದ ಸಿನಿಮಾಗಳ ವಿಡಿಯೋ ಒಳ್ಳೆ ಮನ್ನಣೆ ಪಡೆದಿದ್ರಿಂದ ಅದರ ಭಾಗ 2 ಇಲ್ಲಿ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಬರಬೇಕಾಗಿದ್ದ ಒಂದಷ್ಟು ಬಿಗ್ ಬಜೆಟ್ ಸಿನಿಮಾಗಳು ಹಾಗೂ ವಿಪರೀತ ಕುತೂಹಲ ಮೂಡಿಸಿದಂತ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಈ ಲಿಸ್ಟ್ ಅಲ್ಲಿ ಬರೋ ಕೆಲ ಸಿನಿಮಾಗಳು ಕೇವಲ ಅನೌನ್ಸ್ ಆದ್ರೆ, ಇನ್ನು ಕೆಲ ಸಿನಿಮಾಗಳು ಒಂದಷ್ಟು ದಿನಗಳ ಕಾಲ ಶೂಟಿಂಗ್ ಮುಗಿಸಿ ಆ ನಂತರ ಸ್ಟಾಪ್ ಆಗಿರ್ತವೆ. ಅಣ್ಣವರ ಕೆರಿಯರ್ ಅಲ್ಲಿ ಸುಮಾರು 40ಕ್ಕೂ ಹೆಚ್ಚು ಸಿನಿಮಾಗಳು ನಿಂತು ಹೋಗಿರ್ತವೆ. ಅದರಲ್ಲಿ ಪ್ರಮುಖವಾಗಿ ಒಂದೆರಡು ಸಿನಿಮಾಗಳನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋದಲ್ಲಿ ಹೇಳ ಹೊರಟಿರುವಂತ ಅಣ್ಣವರ ನಿಂತು ಹೋದ ಸಿನಿಮಾ ಲವಕುಶ. ತೆಲುಗಿನ ಸೂಪರ್ ಸ್ಟಾರ್ ಕೃಷ್ಣ ಅವರ ಪದ್ಮಾಲಯ ಸ್ಟುಡಿಯೋಸ್ ಅಂಡರ್ ಅಲ್ಲಿ ನಿರ್ಮಿಸಬೇಕಾಗಿದ್ದ ಈ ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ಸಿಂಗೀತಂ ಶ್ರೀನಿವಾಸ್ ರಾವ್ ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು. ಸಿಂಗೀತಂ ಶ್ರೀನಿವಾಸ್ ರಾವ್ ಅವರು ಫ್ಯಾಂಟಸಿ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಅದಕ್ಕೆ ಉದಾಹರಣೆಯಾಗಿ ಹೇಳೋದಾದ್ರೆ ತೆಲುಗಿನಲ್ಲಿ ಬಂದಂತ ಭೈರವ ದೀಪಂ. ನೀವೇನಾದ್ರೂ ಆ ಸಿನಿಮಾನ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ಅಂತ ಡೈರೆಕ್ಟರ್ಗೆ ಲವಕುಶ ಅಂತ ಸಿನಿಮಾ ಸಿಕ್ಕಾಗ, ಅದರಲ್ಲೂ ರಾಮನ ಪಾತ್ರಕ್ಕೆ ನಮ್ಮ ಅಣ್ಣವರು ಸಿಕ್ಕಾಗ ಅವರು ಇನ್ಯಾವ ರೇಂಜ್ಗೆ ಡೈರೆಕ್ಟ್ ಮಾಡ್ತಿದ್ರು ಅಂತ ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ. ಈ ಸಿನಿಮಾ ಏನಾದ್ರೂ ರಿಲೀಸ್ ಆಗಿದ್ದಿದ್ರೆ ಅಣ್ಣವರ ಕೆರಿಯರ್ ಅಲ್ಲಿ ಮತ್ತೊಂದು ಶ್ರೀನಿವಾಸ ಕಲ್ಯಾಣ ತರದ ಸಿನಿಮಾ ಆಗ್ತಿತ್ತು. ಇದರಲ್ಲಿ ಸೀತೆಯಾಗಿ ಜಯಪ್ರದಾ ಅವರು ನಟಿಸಿದ್ರು, ಲಕ್ಷ್ಮಣನಾಗಿ ನಮ್ಮ ರಾಮಕೃಷ್ಣ ಅವರು ನಟಿಸಿದ್ರು. ರಾಮಕೃಷ್ಣ ಅವರು ಅಣ್ಣವರ ಎಷ್ಟು ದೊಡ್ಡ ಫ್ಯಾನ್ ಅಂತ ನಮ್ಮೆಲ್ರಿಗೂ ಗೊತ್ತು. ಈ ಸಿನಿಮಾ ನಿಂತಾಗ ಅವರು ತುಂಬಾ ದುಃಖ ಪಟ್ರಂತೆ. ಇನ್ನು ಈ ಸಿನಿಮಾಗೆ ನಮ್ಮ ಎಂ ರಂಗರಾವ್ ಅವರು 4 ಅದ್ಭುತವಾದ ಹಾಡುಗಳನ್ನ ಕಂಪೋಸ್ ಮಾಡಿದ್ರಂತೆ. ಅಣ್ಣವರು ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ್ರಂತೆ. ಸುಮಾರು 7 ದಿನಗಳ ಕಾಲ ಶೂಟಿಂಗ್ ಮಾಡಿಕೊಂಡಂತ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕಾರಣಗಳಿಂದ ನಿಂತು ಹೋಗಿತ್ತಂತೆ. ಅಂದ್ರೆ ಇದರ ನಿರ್ಮಾಪಕರಾದ ಸೂಪರ್ ಸ್ಟಾರ್ ಕೃಷ್ಣ ಅವರು ಇದರ ಹಂಚಿಕೆಯನ್ನ KCN ಪ್ರೊಡಕ್ಷನ್ ಅವರಿಗೆ ಕೊಡಬೇಕು ಅನ್ಕೊಂಡಿದ್ರಂತೆ. ಆದ್ರೆ ಪಾರ್ವತಮ್ಮನವರು ತಮ್ಮ ಹೋಮ್ ಪ್ರೊಡಕ್ಷನ್ ಆದ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಸೊ ಹಂಚಿಕೆಯಲ್ಲಿ ಇವರಿಬ್ರು ಒಂದು ನಿರ್ಧಾರಕ್ಕೆ ಬರದೇ ಇದ್ದ ಕಾರಣ ಈ ಸಿನಿಮಾ ನಿಂತು ಹೋಗಿತ್ತು. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಕೃಷ್ಣಾರ್ಜುನ ಅನ್ನೋ ಸಿನಿಮಾ ಅನೌನ್ಸ್ ಆಗಿತ್ತು. ಇದನ್ನ ಚಿ ದತ್ತರಾಜ್ ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು. ಈ ಚಿ ದತ್ತರಾಜ್ ಬೇರೆ ಯಾರೋ ಅಲ್ಲ, ನಮ್ಮ ಚಿ ಉದಯಶಂಕರ್ ಅವರ ತಮ್ಮ. ಇವರು ಅಣ್ಣವರ ಕೆರಳಿದ ಸಿಂಹ, ಅದೇ ಕಣ್ಣು ಹಾಗೂ ಶಿವಣ್ಣ ಅವರ ಮೃತ್ಯುಂಜಯ ಸಿನಿಮಾಗಳನ್ನ ಈ ಹಿಂದೆ ಡೈರೆಕ್ಟ್ ಮಾಡಿರ್ತಾರೆ. 90s ಅಲ್ಲಿ ಅನೌನ್ಸ್ ಆಗಿದ್ದಂತ ಈ ಸಿನಿಮಾ ಕೇವಲ ಅನೌನ್ಸ್ಮೆಂಟ್ ಗೆ ಮಾತ್ರ ಸೀಮಿತವಾಗಿತ್ತು. ನಿರ್ದೇಶಕ ಎಸ್ ನಾರಾಯಣ್ ಅವರು ನಮ್ಮ ರೆಬಲ್ ಸ್ಟಾರ್ ಅವರ ನಾಯಕತ್ವದಲ್ಲಿ ಚೌಡಯ್ಯ ಅನ್ನೋ ಸಿನಿಮಾನ ಅನೌನ್ಸ್ ಮಾಡಿದ್ರು. ನೆನಪಿರ್ಲಿ, ಪಿಟೀಲ್ ಚೌಡಯ್ಯನವರು ಅಂಬರೀಶ್ ಅವರ ತಾತ ಆಗಿರ್ತಾರೆ. ಈ ಸಿನಿಮಾ ಕೂಡ ಅನೌನ್ಸ್ ಆಗಿ ಅದರ ಫಸ್ಟ್ ಲುಕ್ ನ ಕೂಡ ರಿಲೀಸ್ ಮಾಡಿದ್ರು. ಆನಂತರ ಇದ್ರ ಚಿತ್ರೀಕರಣ ಸ್ಟಾರ್ಟ್ ಆಗಿರ್ಲಿಲ್ಲ. ಮಲ್ಲ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆದ್ಮೇಲೆ ಆ ಸಿನಿಮಾದ ಪ್ರೊಡ್ಯೂಸರ್ ರಾಮು ಅವರ ಪ್ರೊಡಕ್ಷನ್ ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಶಕುನಿ ಅನ್ನೋ ಸಿನಿಮಾನ ಅನೌನ್ಸ್ ಮಾಡಿದ್ರು. ಈ ಸಿನಿಮಾ ಸುಮಾರು 40% ಶೂಟಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡಿತ್ತು. ಆದ್ರೆ ಇದರ ನಿರ್ಮಾಪಕ ಕೋಟಿ ರಾಮು ಅವರು ಇದ್ದಕ್ಕಿದ್ದಂತೆ ರವಿಚಂದ್ರನ್ ಅವರ ಮನೆಗೆ ಹೋಗಿ, ಸರ್ ಈ ಸಿನಿಮಾದಲ್ಲಿ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಈ ಸಿನಿಮಾನ ಸ್ಟಾಪ್ ಮಾಡಿದ್ರಂತೆ. ಡೈರೆಕ್ಟರ್ ಭಾರ್ಗವ್ ಅವರ ನಿರ್ದೇಶನದಲ್ಲಿ ಶಂಕರ್ ನಾಗ್ ಅವರು ಹೊಸ ಜೀವನ ಹಾಗೂ ಪ್ರಾಣ ಸ್ನೇಹಿತರು ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ತದನಂತರ ಭಾರ್ಗವ್ ಅವರು MP ಶಂಕರ್ ಅವರ ಪ್ರೊಡಕ್ಷನ್ ಅಲ್ಲಿ ಶಂಕರ್ ನಾಗ್ ಹಾಗೂ ಮಾಲಾಶ್ರೀ ಅವರ ನಟನೆಯಲ್ಲಿ ಒಂದು ದೊಡ್ಡ ಸಿನಿಮಾನ ಪ್ಲಾನ್ ಮಾಡಿರ್ತಾರೆ. ಈ ಸಿನಿಮಾ ಅನೌನ್ಸ್ ಮಾಡಿದ ಕೆಲವೇ ದಿನಗಳಲ್ಲಿ ಶಂಕರ್ ನಾಗ್ ಅವರು ಮರಣ ಹೊಂದಿದ್ದರಿಂದ ಈ ಸಿನಿಮಾ ಕೂಡ ನಿಂತು ಹೋಗಿರುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವೈಟ್ ಎಲಿಫೆಂಟ್ ಅಂತಾನೆ ಫೇಮಸ್ ಆಗಿರೋ ಲೆಜೆಂಡರಿ ಡೈರೆಕ್ಟರ್ SV ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಅಣ್ಣವರು, ವಿಷ್ಣುದಾದ ಹಾಗೂ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಜೊತೆ ಒಂದು ದೊಡ್ಡ ಸಿನಿಮಾನೇ ಪ್ಲಾನ್ ಮಾಡಿದ್ರಂತೆ. ವಿಶೇಷ ಏನಂದ್ರೆ ಈ ಸಿನಿಮಾದಲ್ಲಿ ನಟಿಸೋಕೆ ಈ 3 ದಿಗ್ಗಜ ನಟರು ಓಕೆ ಮಾಡಿದ್ರಂತೆ. ಆದ್ರೆ ಈ ಸಿನಿಮಾದಲ್ಲಿ ಈ 3 ಸಮಾನ ಪಾತ್ರ ಹಂಚಿಕೆ ಆಗದೆ ಸಿನಿಮಾ ನಿಂತು ಹೋಯ್ತು ಅಂತ ವದಂತಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ದಾಸ ಹಾಗೂ ಬಾಸ್ ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತ ಹಿರಿಯ ನಿರ್ಮಾಪಕ ರಮೇಶ್ ಯಾದವ್ ಅವರು ದರ್ಶನ್ ಅವ್ರ ಜೊತೆ ಮತ್ತೊಂದು ಸಿನಿಮಾನ ಅನೌನ್ಸ್ ಮಾಡಿರ್ತಾರೆ. ಆ ಸಿನಿಮಾದ ಹೆಸರು ಕಪಾಲಿ. ವಿಶೇಷ ಏನಂದ್ರೆ ಈ ಸಿನಿಮಾಗೆ ಉಪೇಂದ್ರ ಅವರು ಸ್ಕ್ರಿಪ್ಟ್ ಮಾಡ್ಕೊಡೋದಕ್ಕೆ ಓಕೆ ಅಂದಿರ್ತಾರಂತೆ. ಒಂದು ಪೋಸ್ಟರ್ ಮೂಲಕ ಅನೌನ್ಸ್ ಆದ ಈ ಸಿನಿಮಾ ಅನೌನ್ಸ್ಮೆಂಟ್ ಅಷ್ಟೇ ಸೀಮಿತವಾಗಿತ್ತು. ರಾಕಿಂಗ್ ಸ್ಟಾರ್ ಯಶ್ ಅವರು ಜೈನ ಕಂಬೈನ್ಸ್ ನಲ್ಲಿ ಹಲವಾರು ಹಿಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಅನೌನ್ಸ್ ಆಗಿದ್ದ ಮತ್ತೊಂದು ಸಿನಿಮಾ ಅಂದ್ರೆ ರಾಣಾ. ಈ ಸಿನಿಮಾನ ಹರ್ಷ ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು. ಯಶ್ ಅವರು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆದ ಕಾರಣ ಈ ಸಿನಿಮಾನ ಕೈ ಬಿಟ್ಟಿರ್ತಾರೆ. ಇನ್ನು ಈ ಲಿಸ್ಟ್ ಅಲ್ಲಿ ನಿಂತು ಹೋದ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾ ಸುಗ್ಗಿ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದು ಬೇರೆ ಯಾರೋ ಅಲ್ಲ, ನಾದ ಬ್ರಹ್ಮ ಹಂಸಲೇಖ ಅವರು. ಹೇಗಾದ್ರೂ ಮಾಡಿ ತಮ್ಮ ಮಗನನ್ನ ಸ್ಯಾಂಡಲ್ವುಡ್ ಗೆ ದೊಡ್ಡದಾಗಿ ಲಾಂಚ್ ಮಾಡಬೇಕು ಅಂತ ಈ ಸಿನಿಮಾಗೆ ಸುಮಾರು 2.5 ಕೋಟಿಯಷ್ಟು ಹಣವನ್ನ 90s ಅಲ್ಲೇ ಖರ್ಚು ಮಾಡಿದ್ರಂತೆ. ತಾವು ಸಂಗೀತ ಕ್ಷೇತ್ರದಲ್ಲಿ ದುಡಿದಂತ ಬಹುತೇಕ ಹಣವನ್ನು ಈ ಸಿನಿಮಾದಲ್ಲಿ ಖರ್ಚು ಮಾಡಿದ್ರಂತೆ. 95 ಅಲ್ಲಿ ಸ್ಟಾರ್ಟ್ ಆದ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು 3 ವರ್ಷಗಳ ಕಾಲ ಟೈಮ್ ತಗೊಳುತ್ತೆ. ಇದಕ್ಕೆ ಕಾರಣ ಶೂಟಿಂಗ್ ಸ್ಟಾರ್ಟ್ ಆದ ಮೊದಲ ದಿನದಿಂದಲೇ ಚಿತ್ರತಂಡಕ್ಕೆ ಹಲವಾರು ತೊಂದರೆಗಳು ಉಂಟಾಗ್ತವೆ. ಈ ಮಧ್ಯೆ ಶೂಟಿಂಗ್
ಶೂಟಿಂಗ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಹೀರೋಯಿನ್ ತಂದೆ ಕೂಡ ತೀರ್ಕೊಂಡಿರ್ತಾರೆ. ಆನಂತರ ಶೂಟಿಂಗ್ ವೇಳೆ ಒಂದಷ್ಟು ಜನ ಜೂನಿಯರ್ ಆರ್ಟಿಸ್ಟ್ ಗಾಯಗೊಳ್ತಾರೆ. ಹೀಗೆ ಶೂಟಿಂಗ್ ಸ್ಟಾರ್ಟ್ ಆದ ದಿನದಿಂದಲೂ ಈ ಸಿನಿಮಾ ತಡವಾಗ್ತಾನೆ ಹೋಗುತ್ತೆ. ಸುಮಾರು ದಿನಗಳ ಕಾಲ ಶೂಟಿಂಗ್ ನಿಲ್ಲಿಸಬೇಕಾಗಿ ಬರುತ್ತೆ. ಈ ಮಧ್ಯೆ ಈ ಸಿನಿಮಾನ ನಿರ್ದೇಶನ ಮಾಡ್ತಿದ್ದಂತ ಎಸ್ ಮಹೇಂದರ್ ಅವರು ಈ ಸಿನಿಮಾನ ನಿಲ್ಲಿಸಿ ಅವರು ಕಮಿಟ್ ಆಗಿದ್ದಂತ ಬೇರೆ ಸಿನಿಮಾಗಳನ್ನ ಕೈಗೆತ್ತಿಕೊಳ್ತಾರೆ. ಇವರ ಮಾರ್ಗದರ್ಶನದಲ್ಲಿ ಅವರ ಅಸಿಸ್ಟೆಂಟ್ ಈ ಸಿನಿಮಾನ ಕಂಪ್ಲೀಟ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಹಂಸಲೇಖ ಅವರು ಹಲವಾರು ದೇಸಿ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ರಂಗಾಯಣ ರಘು ಅವರು. ಈ ಸಿನಿಮಾ ರಿಲೀಸ್ ಆಗಿದ್ದಿದ್ರೆ ರಂಗಾಯಣ ರಘು ಅವರ ಮೊದಲ ಸಿನಿಮಾ ಆಗಿರ್ತಿತ್ತಂತೆ. ಈ ಸಿನಿಮಾದ ಶೂಟಿಂಗ್ ಹೇಗಿರ್ತಿತ್ತು ಅಂದ್ರೆ ಆ ಕಾಲಕ್ಕೆ ಸಾವಿರಾರು ಜೂನಿಯರ್ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡು ಶೂಟಿಂಗ್ ಮಾಡ್ತಿದ್ರಂತೆ. ಹಂಸಲೇಖ ಅವರು ರವಿಚಂದ್ರನ್ ಅವರ ಕ್ಯಾಂಪ್ ಇಂದ ಬಂದಿದ್ರಿಂದಲೋ ಏನೋ ಅವರಂತೆ ಈ ಸಿನಿಮಾನ ಬಿಗ್ ಬಜೆಟ್ ನಲ್ಲಿ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ವಿಶೇಷ ಏನಂದ್ರೆ ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಒಂದು ಹಾಡನ್ನ ಕೊರಿಯೋಗ್ರಾಫ್ ಮಾಡಿದ್ರಂತೆ. ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸೆಟ್ ಗಳನ್ನ ಹಾಕಿ ಅದಕ್ಕೆ ಸುಮಾರು ಕೋಟಿ ಖರ್ಚು ಮಾಡಿದ್ರಂತೆ. ಈ ಸಿನಿಮಾದ ಕಥೆ ನಮ್ಮ ನಾಡಿನಲ್ಲಿ ಆಚರಿಸುವಂತ ಹಬ್ಬಗಳ ಕುರಿತಾಗಿ ಇತ್ತಂತೆ. ಈ ಸಿನಿಮಾದಲ್ಲಿ ಸುಮಾರು 12 ಹಾಡುಗಳಿದ್ದು ಆ ಎಲ್ಲಾ ಹಾಡುಗಳು ಹಬ್ಬಗಳ ಕುರಿತಾಗಿ ಇರೋದು ವಿಶೇಷ. ಈ ಸಿನಿಮಾದಲ್ಲಿರುವ ದಯಮಾಡೋ ವಿನಾಯಕ ಸಾಂಗ್ ಈಗಲೂ ಫೇಮಸ್. ಈ ಹಾಡು ಹರಿಹರನ್ ಅವರು ಆಡಿದಂತ ಮೊದಲ ಕನ್ನಡ ಸಿನಿಮಾ ಆಗಿರುತ್ತೆ. ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ರು ಕೂಡ ಈಗಲೂ ಡಬ್ಬದಲ್ಲೇ ಉಳಿದಿದೆ. ಹಂಸಲೇಖ ಅವರು ತಾವು ಅಂದುಕೊಂಡಂತ ಔಟ್ಪುಟ್ ಬರದೇ ಇರೋ ಕಾರಣ ಈ ಸಿನಿಮಾನ ರಿಲೀಸ್ ಮಾಡಲಿಲ್ಲ. ಈಗಲೂ ಕೂಡ ಈ ಸಿನಿಮಾನ OTT ಅಲ್ಲಿ ರಿಲೀಸ್ ಮಾಡಿ ಅಂತ ಅವರ ಅಭಿಮಾನಿಗಳು ಅವ್ರನ್ನ ಕೇಳ್ಕೊತಿರ್ತಾರೆ. ಸೊ ಇದಾಗಿರುತ್ತೆ ಕನ್ನಡ ಶೇರ್ಡ್ ಮೂವೀಸ್ ಪಾರ್ಟ್ 2. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.